ನಮಸ್ಕಾರ ಸ್ನೇಹಿತರೆ, ಸ್ನೇಹ ಲೋಕಕ್ಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಏಪ್ರಿಲ್ 2ನೇ ತಾರೀಕು ಗುರುವಾರದಂದು ಚೈತ್ರ ಹುಣ್ಣಿಮೆ ಬಂದಿದೆ. ಈ ಚೈತ್ರ ಹುಣ್ಣಿಮೆಯ ದಿನ ಹನುಮ ಜಯಂತಿಯನ್ನು ಸಹ ಆಚರಣೆ ಮಾಡುತ್ತಾರೆ. ಈ ದಿನ ಹನುಮನು ಹುಟ್ಟಿದನು ಎಂಬ ನಂಬಿಕೆ ಇದೆ. ಆದ್ದರಿಂದ ಹನುಮ ಜಯಂತಿಯನ್ನು ಈ ಚೈತ್ರ ಹುಣ್ಣಿಮೆಯ ದಿನ ಆಚರಣೆ ಮಾಡುತ್ತಾರೆ. ಹಾಗಾದರೆ ಈ ದಿನ ಹನುಮ ಜಯಂತಿಯ ದಿನ ಹನುಮನನ್ನು ಯಾವ ರೀತಿ ಪೂಜೆ ಮಾಡಬೇಕು, ಪೂಜೆಗೆ ಸೂಕ್ತವಾದ ಸಮಯ ಏನು, ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ, ಆಂಜನೇಯನಿಗೆ ಯಾವ ನೈವೇದ್ಯವನ್ನು ಅರ್ಪಿಸಿ ಪೂಜೆ ಮಾಡಬೇಕು, ಯಾವ ಹೂಗಳನ್ನು ಅರ್ಪಿಸಬೇಕು, ಜೊತೆಗೆ ಯಾವ ಮಂತ್ರವನ್ನು ಪಠಿಸಬೇಕು, ಪೂಜಾ ವಿಧಾನವನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪದೆ ಬೆಲ್ಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಸ್ನೇಹಿತರೆ, ಮೊದಲಿಗೆ ನಾವು ಚೈತ್ರ ಹುಣ್ಣಿಮೆಯ ತಿಥಿಯನ್ನು ತಿಳಿಯೋಣ. ಚೈತ್ರ ಹುಣ್ಣಿಮೆ ಬಂದಿರೋದು ಏಪ್ರಿಲ್ 2ನೇ ತಾರೀಕು ಗುರುವಾರ. ಹುಣ್ಣಿಮೆ ತಿಥಿ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡುವುದಾದರೆ ಹುಣ್ಣಿಮೆ ತಿಥಿ ಪ್ರಾರಂಭವಾಗುವುದು ಏಪ್ರಿಲ್ 1ನೇ ತಾರೀಕು ಬೆಳಿಗ್ಗೆ 7:06 ಪ್ರಾರಂಭವಾಗಿ ಏಪ್ರಿಲ್ 2ನೇ ತಾರೀಕು ಗುರುವಾರ ಬೆಳಿಗ್ಗೆ 7:41 ಮುಕ್ತಾಯವಾಗುತ್ತದೆ. ಸೂರ್ಯೋದಯದ ಪ್ರಕಾರ ಏಪ್ರಿಲ್ 2ನೇ ತಾರೀಕು ಗುರುವಾರದಂದು ಹನುಮ ಜಯಂತಿ ಜೊತೆಗೆ ಚೈತ್ರ ಹುಣ್ಣಿಮೆಯನ್ನು ಆಚರಣೆ ಮಾಡುತ್ತೇವೆ. ಪ್ರತಿ ಹುಣ್ಣಿಮೆಯ ದಿನ ವಿಶೇಷವಾಗಿ ವಿಷ್ಣು ಮತ್ತು ಲಕ್ಷ್ಮಿಯನ್ನು ಪೂಜಿಸಲಾಗುತ್ತದೆ. ಲಕ್ಷ್ಮಿಗೆ ಹುಣ್ಣಿಮೆ ತುಂಬಾ ಪ್ರಿಯವಾದದ್ದು. ಹುಣ್ಣಿಮೆಯ ದಿನ ಲಕ್ಷ್ಮಿಯನ್ನು ಪೂಜಿಸುವುದರಿಂದ ಆರ್ಥಿಕ ಸಮಸ್ಯೆ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಕೂಡ ಇದೆ. ಈ ದಿನ ವಿಷ್ಣು, ಲಕ್ಷ್ಮಿ ಜೊತೆಗೆ ಹನುಮ ಜಯಂತಿ ಇರುವುದರಿಂದ ಹನುಮನನ್ನ ಪೂಜೆ ಮಾಡಿ, ಚೈತ್ರ ಹುಣ್ಣಿಮೆಯ ದಿನ ಬೆಳಗ್ಗೆ ಬೇಗ ಎದ್ದು ಮೊದಲಿಗೆ ತಲೆಗೆ ಸ್ನಾನವನ್ನು ಮಾಡಿಕೊಂಡು ಶುದ್ಧವಾದ ಬಟ್ಟೆಯನ್ನು ಧರಿಸಿ ಪೂಜಾ ಸ್ಥಳದಲ್ಲಿ ಒಂದು ಪೀಠವನ್ನು ಸಿದ್ಧಪಡಿಸಿಕೊಂಡು ಪೀಠದ ಮೇಲೆ ನಿಮ್ಮ ಮನೆಯಲ್ಲಿ ಹನುಮನ ಫೋಟೋ ಅಥವಾ ವಿಗ್ರಹವಿದ್ದರೆ ಸ್ಥಾಪನೆ ಮಾಡಿ. ಆಂಜನೇಯನ ಜೊತೆಗೆ ನಿಮ್ಮ ಮನೆಯಲ್ಲಿ ಶ್ರೀರಾಮನ ವಿಗ್ರಹ ಅಥವಾ ಫೋಟೋ ಇದ್ದರೆ ಅದನ್ನು ಕೂಡ ಸ್ಥಾಪನೆ ಮಾಡಿ. ರಾಮನನ್ನು ಪೂಜೆ ಮಾಡಿದರೆ ಮಾತ್ರ ಹನುಮ ಜಯಂತಿಯ ದಿನ ಹನುಮನ ಪೂಜೆ ಸಂಪೂರ್ಣವಾಗುತ್ತದೆ. ಶ್ರೀರಾಮನ ಫೋಟೋ ಅಥವಾ ವಿಗ್ರಹವಿದ್ದರೆ ಅದನ್ನು ಕೂಡ ಸ್ಥಾಪನೆ ಮಾಡಿ. ಇಲ್ಲವಾದಲ್ಲಿ ಶ್ರೀರಾಮನನ್ನು ಮೊದಲಿಗೆ ನೆನಪಿಸಿಕೊಂಡು ನಂತರ ಆಂಜನೇಯನಿಗೆ ಪೂಜೆ ಮಾಡಿ. ಜೊತೆಗೆ ಲಕ್ಷ್ಮಿಯ ಫೋಟೋ ಅಥವಾ ವಿಗ್ರಹವನ್ನು ಕೂಡ ಈ ದಿನ ಸ್ಥಾಪನೆ ಮಾಡಿ ಪೂಜೆ ಮಾಡಿ. ಮೊದಲಿಗೆ ಆಂಜನೇಯನಿಗೆ ಅರಿಶಿನ, ಶ್ರೀಗಂಧ ಮತ್ತು ತಿಲಕವನ್ನು ಹಚ್ಚಿ ಹೂಗಳಿಂದ ಅಲಂಕಾರ ಮಾಡಿ, ಮಲ್ಲಿಗೆ ಹೂಗಳು ಹಾಗೆ ತುಳಸಿ ಹಾರವನ್ನು ಅರ್ಪಣೆ ಮಾಡಿ. ಹಾಗೆ ರಾಮನ ಫೋಟೋಗೂ ಅಷ್ಟೇ ಹೂಗಳಿಂದ ಅಲಂಕಾರ ಮಾಡಿ, ಲಕ್ಷ್ಮಿಯ ಫೋಟೋಗೂ ಹೂಗಳಿಂದ ಅಲಂಕಾರ ಮಾಡಿ, ಶ್ರೀರಾಮನಿಗೆ ತುಳಸಿ ಮಾಲೆಯನ್ನು ಅರ್ಪಿಸಿ. ಜೊತೆಗೆ ಆಂಜನೇಯನಿಗೆ ತುಂಬ ಪ್ರಿಯವಾದದ್ದು ಎಂದರೆ ವಿಳೆದೆಲೆಯ ಹಾರವನ್ನು ಮಾಡಿ ಆಂಜನೇಯನಿಗೆ ಹಾಕಿ, ವಿಳೆದೆಲೆಯನ್ನು ತೆಗೆದುಕೊಂಡು ಅದನ್ನು ನೀರಿನಲ್ಲಿ ಸ್ವಚ್ಛ ಮಾಡಿ ಆ ವಿಳೆದೆಲೆಯ ಮೇಲೆ ಶ್ರೀರಾಮ ಎಂದು ಕೇಸರಿ ಬಣ್ಣದಿಂದ ಬರೆದು ಅದನ್ನು ಹಾರವಾಗಿ ಮಾಡಿ ಅದನ್ನು ಕೂಡ ನೀವು ಆಂಜನೇಯನಿಗೆ ಅರ್ಪಣೆ ಮಾಡಬಹುದು. ಜೊತೆಗೆ ಆಂಜನೇಯನ ದೇವಸ್ಥಾನಕ್ಕೂ ಕೂಡ ಈ ದಿನದಂದು ವಿಳೆದೆಲೆಯ ಹಾರವನ್ನು ಮಾಡಿ ಕೊಡಬಹುದು. ಇದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗುತ್ತವೆ. ಅಲಂಕಾರವೆಲ್ಲ ಮಾಡಿದ ನಂತರ 2 ದೀಪವನ್ನು ಹಚ್ಚಿ, ದೀಪಕ್ಕೆ ಎಣ್ಣೆ ಬತ್ತಿಯನ್ನು ಹಾಕಿ, ದೀಪಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ, ದೀಪವನ್ನು ಅಲಂಕಾರ ಮಾಡಿ ದೀಪವನ್ನು ಹಚ್ಚಿ. ಹಾಗೆ ಯಾವ ಎಣ್ಣೆಯನ್ನು ಹಾಕಬೇಕು ಎಂದರೆ ಹನುಮ ಜಯಂತಿಯ ದಿನದಂದು ಮಲ್ಲಿಗೆ ಎಣ್ಣೆಯಿಂದ ದೀಪವನ್ನು ಹಚ್ಚುವುದರಿಂದ ತುಂಬ ಒಳ್ಳೆಯದು ಅಂತಾರೆ. ನಿಮ್ಮ ಮನೆಯಲ್ಲಿ ಮಲ್ಲಿಗೆ ಎಣ್ಣೆ ಇದ್ದರೆ ಮಲ್ಲಿಗೆ ಎಣ್ಣೆಯಿಂದ ದೀಪ ಹಚ್ಚಿ, ಅಥವಾ ಸಾಸಿವೆ ಎಣ್ಣೆಯಿಂದನೂ ಕೂಡ ಈ ಒಂದು ದೀಪವನ್ನು ಹಚ್ಚಬಹುದು. ಈ ಎರಡೂ ಇಲ್ಲ ಅಂದರೆ ಶುದ್ಧವಾದ ತುಪ್ಪದಿಂದನೂ ಕೂಡ ದೀಪವನ್ನು ಹಚ್ಚಬಹುದು. ಮೊದಲಿಗೆ ಅಗರಬತ್ತಿಯಿಂದ ಗಣೇಶನಿಗೆ ಪೂಜೆ ಮಾಡಬೇಕು. ಯಾವುದೇ ಪೂಜೆ ಆಗಿರ್ಬೋದು, ವ್ರತ ಆಗಿರ್ಬೋದು, ಮೊದಲು ಗಣಪತಿಯನ್ನು ನೆನೆದು ನಂತರ ನಾವು ಪೂಜೆಯನ್ನು ಪ್ರಾರಂಭ ಮಾಡಬೇಕು. ಅದರಿಂದ ಗಣಪತಿಯ ಫೋಟೋ ಅಥವಾ ವಿಗ್ರಹವಿದ್ದರೆ ಅದನ್ನು ಕೂಡ ಒಂದು ಕಡೆಯಲ್ಲಿ ಸ್ಥಾಪನೆ ಮಾಡಿ ಮೊದಲಿಗೆ ಗಣಪತಿಯ ಪೂಜೆಯನ್ನು ಮಾಡಿಕೊಂಡು ನಂತರ ಶ್ರೀರಾಮನಿಗೆ ಪೂಜೆ ಮಾಡಿ ನಂತರ ಆಂಜನೇಯನಿಗೆ ಪೂಜೆ ಮಾಡಿ. ರಾಮನ ಭಕ್ತ ಆಂಜನೇಯ ಆಗಿರೋದ್ರಿಂದ ಶ್ರೀರಾಮನನ್ನು ನೆನಪಿಸಿಕೊಂಡು ನಂತರವೇ ನೀವು ಆಂಜನೇಯನಿಗೆ ಪೂಜೆ ಮಾಡಬೇಕು. ಇದರಿಂದ ನಿಮ್ಮ ಪೂಜೆಯು ಸಂಪೂರ್ಣವಾಗುತ್ತದೆ. ಇನ್ನು ಈ ದಿನ ಆಂಜನೇಯನಿಗೆ ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಎಂದರೆ ಆಂಜನೇಯನಿಗೆ ಪ್ರಿಯವಾದ
ಕೇಸರಿ ಲಡ್ಡುಗಳನ್ನು ನೈವೇದ್ಯವಾಗಿ ಅರ್ಪಿಸಬಹುದು. ಅಥವಾ ಕೇಸರಿ ಜಿಲೇಬಿಯನ್ನು ಕೂಡ ನೀವು ನೈವೇದ್ಯವಾಗಿ ಅರ್ಪಿಸಬಹುದು. ಈ ಎರಡು ಸಾಧ್ಯವಾಗಲ್ಲ ಅನ್ನುವವರು ನೀವು ಮನೆಯಲ್ಲಿಯೇ ಯಾವುದಾದರೂ ಒಂದು ಸಿಹಿ ಪದಾರ್ಥವನ್ನು ಮಡಿಯಿಂದ ಮಾಡಿ ಅದನ್ನು ಕೂಡ ನೀವು ನೈವೇದ್ಯವಾಗಿ ಅರ್ಪಿಸಿ ಪೂಜೆ ಮಾಡಬಹುದು. ಜೊತೆಗೆ ಹಣ್ಣುಗಳನ್ನು ಕೂಡ ನೈವೇದ್ಯವಾಗಿ ಅರ್ಪಣೆ ಮಾಡಿ, ಹಾಗೆ ಒಂದು ಕಾಯಿಯನ್ನು ಸಂಕಲ್ಪ ಮಾಡಿದ ತೆಂಗಿನಕಾಯಿಯನ್ನು ಒಡೆದು ಅದನ್ನು ಕೂಡ ನೈವೇದ್ಯವಾಗಿ ಅರ್ಪಣೆ ಮಾಡಿ ಅಗರಬತ್ತಿಯಿಂದ ಪೂಜೆ ಮಾಡಿ ಮಹಾಮಂಗಳಾರತಿಯನ್ನು ಮಾಡಿ. ಹಾಗೆ ಈ ದಿನ ಯಾವ ಮಂತ್ರವನ್ನು ಪಠಿಸಬೇಕು ಎಂದರೆ ಹನುಮಾನ್ ಚಾಲಿಸವನ್ನು ಈ ದಿನ ಪಠಿಸಿ, ಶ್ರೀರಾಮ ಅಷ್ಟೋತ್ತರವನ್ನು ಪಠಿಸಿ, ಲಕ್ಷ್ಮಿಯ ಅಷ್ಟೋತ್ತರವನ್ನು ಪಠಿಸಿ. ಇನ್ನು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಎಂದರೆ ನಮಗೆ ಪೂರ್ಣಿಮಾ ತಿಥಿಯು ಏಪ್ರಿಲ್ 2ನೇ ತಾರೀಕು ಗುರುವಾರ ಬೆಳಿಗ್ಗೆ 7:41 ಮುಕ್ತಾಯ ಆಗೋದ್ರಿಂದ ನಾವು ಈ ಒಂದು ಹನುಮ ಜಯಂತಿಯ ದಿನ ಹನುಮನ ಪೂಜೆಯನ್ನು ಬೆಳಿಗ್ಗೆ 7:41 ಒಳಗೆ ಮಾಡಿದರೆ ತುಂಬ ಒಳ್ಳೆಯದು. ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ಪೂಜೆಯನ್ನು ಮಾಡಿದರೆ ಇನ್ನೂ ಒಳ್ಳೆಯದು. ಸಾಧ್ಯವಾದರೆ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಈ ಒಂದು ಪೂಜೆಯನ್ನು ಮಾಡಿ. ಸಾಧ್ಯವಾಗದವರು ಬೆಳಗ್ಗೆ 7:41 ಒಳಗೆ ಪೂಜೆ ಮಾಡಿ. ಅದು ಸಾಧ್ಯವಾಗದವರು ಆ ದಿನದ ರಾಹುಕಾಲವನ್ನು ಬಿಟ್ಟು ಮಿಕ್ಕ ಸಮಯದಲ್ಲಿ ಪೂಜೆ ಮಾಡಬಹುದು. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ KK ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.